ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಮೇಶ್ ಪಾಳೆಗಾರ್. ಒಬ್ಬ MLAಗೋ ಅಥವಾ MP ಗೋ ಅಥವಾ ದೊಡ್ಡ ದೊಡ್ಡ ಆಫೀಸರ್ಗಳು IAS ಅಥವಾ KS ಆಫೀಸರ್ ಇರ್ಬೋದು, ಈ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬಳಿ ಜನ ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ತಮ್ಮ ಕಷ್ಟಗಳನ್ನ ಬಗೆಹರಿಸಿ ಅಂತ ಹೋಗ್ತಾರೆ. ಸಾಕಷ್ಟು ಜನ ಮಹಿಳೆಯರು ಯುವತಿಯರು ಕೂಡ ಈ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳ ಹತ್ರ ಹೋಗ್ತಾ ಇರ್ತಾರೆ. ಆದರೆ ಕೆಲವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಹಿಳೆಯರನ್ನ ಅಥವಾ ಯುವತಿಯರನ್ನ ದುರ್ಬಳಕೆ ಮಾಡಿಕೊಳ್ಳುವಂಥ ಕೇಸ್ಗಳು ಮೊದಲಿಂದನೂ ಇದೆ. ಇತ್ತೀಚೆಗೆ ಇದು ಸೋಷಿಯಲ್ ಮೀಡಿಯಾ ಬಂದಾದ್ಮೇಲಂತೂ ಜಾಸ್ತಿ ಆಗ್ತಾ ಇದೆ. ಇಂತಹ ಕೇಸಲ್ಲಿ ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಂಡು ಮೋಸ ಮಾಡ್ತಕ್ಕಂಥ ಕೇಸಲ್ಲಿ ಕೇರಳದ ಒಬ್ಬರು MLA ಅರೆಸ್ಟ್ ಆಗಿದ್ದಾರೆ. ಸೊ ಆ ಸ್ಟೋರಿ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ, ಮಿಸ್ ಮಾಡಿದೆ ವಿಡಿಯೋನ ಫುಲ್ ನೋಡಿ. ಕೇರಳದ ಪಲಕ್ಕಾಡ್ನಲ್ಲಿ ಕಾಂಗ್ರೆಸ್ MLA ರಾಹುಲ್ ಮಮಕೋತತ್ತಿಲ್ ಅಂತ ಒಬ್ಬರು MLA ಇದ್ದಾರೆ. ಈತನಿಗೀಗ 36 ವರ್ಷ. ಈತ ಕಾಂಗ್ರೆಸ್ನಲ್ಲಿ NSUI ಎಲೆಕ್ಷನ್ನಿಂದ ಶುರುವಾಗಿದ್ದು ಈತನ ರಾಜಕೀಯ ಇವತ್ತು MLAವರೆಗೂ ಆಗಿ ಬಂದು ನಿಂತಿದೆ. ಈತನ ಮೇಲಿರ್ತಕ್ಕಂಥ ಆರೋಪಗಳು 5, ಸದ್ಯಕ್ಕೆ ಕೇಸ್ ಫೈಲ್ ಆಗಿರ್ತಕ್ಕಂಥದ್ದು 6 ಕೇಸ್ಗಳು. ಅದರಲ್ಲಿ ಈತ ಒಬ್ಬ ನಟಿ, ಇನ್ನೊಬ್ಬರು ಪತ್ರಕರ್ತೆ ಮತ್ತು ಇನ್ನೊಬ್ಬ ಮಹಿಳೆ ಹಾಗೂ ಮಾಜಿ ಸಂಸದರ ಮಗಳೊಬ್ಬರು, ಅಂದರೆ ಇಷ್ಟು ಸದ್ಯಕ್ಕೆ 5 ಕೇಸ್ಗಳಲ್ಲಿ ಈತ ಮಹಿಳೆಯರಿಗೆ ಮತ್ತು ಯುವತಿಯರಿಗೆ ಮೋಸ ಮಾಡತಕ್ಕಂಥ ಮತ್ತು ಅತ್ಯಾಚಾರ ನಡೆಸಿರ್ತಕ್ಕಂತಹ ಕೇಸ್ಗಳು ಈತನ ಮೇಲಿವೆ. ಈತ ನಿನ್ನೆ ಅರೆಸ್ಟ್ ಆಗಿದ್ದಾನೆ. ಯಾವ ಕಾರಣಕ್ಕೆ? ಈತನಿಗೆ ಒಂದು ರೀತಿಯ ಕೈಯಾಲಿ ಇದ್ದಂಗೆ ಕಾಣಿಸ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಚೆಂದಾಗಿರೋ ಹುಡುಗಿಯರನ್ನ ನೋಡ್ತಕ್ಕಂಥದ್ದು, ಮೆಸೇಜ್ ಮಾಡ್ತಕ್ಕಂಥದ್ದು, ಸೊ ಅವ್ರನ್ನ ಮಾತಿಗೆಳೆಯೋಕ್ಕಂಥದ್ದು, ಆಮೇಲೆ ಒಂದಿಷ್ಟು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಂಥದ್ದು, ಹೊಗಳೋಂಥದ್ದು, ಹೋಟೆಲಿಗೆ ಕರೆಯೋಂಥದ್ದು, ಮತ್ತು ಅವರಿಂದ ಒಂದಿಷ್ಟು ಹಣವನ್ನು ಪಡ್ಕೊಳ್ಳೋಂಥದ್ದು, ಈ ಥರದ್ದೆಲ್ಲ ಕೇಸ್ಗಳು ಈತನ ಮೇಲಿದೆ. ಹೀಗಾಗಿ ಈತನದ ಒಂದೊಂದೇ ಕಥೆಗಳನ್ನ ಹೇಳ್ತಾ ಹೋಗ್ತೀನಿ. ಈ ರಾಹುಲ್ ಮಮಕೋತಿಲ್ ಅಂತಕ್ಕಂಥ ಶಾಸಕ ಏನೆಲ್ಲ ಮಾಡಿದ್ದಾನೆ ಅಂತ. ಈತನಿಗೆ ರಿನಿ ಅನ್ನಿ ಜಾರ್ಜ್ ಅಂತಕ್ಕಂಥ ಒಬ್ಬ ಕೇರಳದ ಹೀರೋಯಿನ್ ಈತನಿಗೆ ಪರಿಚಯ ಆಗ್ತಾಳೆ. ಈ ಹೀರೋಯಿನ್ಗೆ ಈತ ಪರಿಚಯ ಆದಮೇಲೆ ಈತ ಯಾವ ಲೆವೆಲ್ಗೆ ಅಂದರೆ ಆಕೆಯ ಮನೆ ಹತ್ರ ಓಡಾಡೋದಕ್ಕೆ ಶುರು ಮಾಡ್ತಾನೆ. ರಾತ್ರಿ 9 ಗಂಟೆ 9:15 ಈತ ತನ್ನ ಒಬ್ಬ ಫ್ರೆಂಡ್ ಒಬ್ಬನ ಜೊತೆ ಆಕೆಯ ಮನೆ ಹತ್ರ ಎಲ್ಲ ಹೋಗಿ ಓಡಾಡೋದು, ಟಾರ್ಚರ್ ಕೊಡೋದು, ಈ ಥರದ ಕೆಲಸ ಮಾಡ್ತಿರ್ತಾನೆ. ಈಕೆ ಅದನ್ನು ಗಮನಿಸಿ ಒಂದು ಕಂಪ್ಲೇಂಟ್ ಕೊಡ್ತಾಳೆ, ಈ ಥರ ಒಬ್ಬರು ಬಂದುಬಿಟ್ಟು ಪೊಲಿಟಿಷಿಯನ್ ನನಗೆ ಟಾರ್ಚರ್ ಮಾಡ್ತಿದ್ದಾರೆ ಅಂತ. ಸೊ ಆ ಕೇಸು ಈತನ ಮೇಲಿದೆ. ಅಂದರೆ ಈ ಕೇಸ್ ಕೊಟ್ಟಾದಮೇಲೆ ಆಕೆಗೆ ಬೆದರಿಕೆ ಆಗ್ತಕ್ಕಂಥದ್ದು, ನಿನ್ನನ್ನು ಕೊಲ್ತೀನಿ ಅಂತಕ್ಕಂಥದ್ದು, ನನ್ನ ಜೊತೆ ಬರಬೇಕು, ನಾನು ಹೇಳಿದ ಹೋಟೆಲಿಗೆ ಬರಬೇಕು, ಲಾಡ್ಜಿಗೆ ಬರಬೇಕು, ಈ ಥರದ್ದೆಲ್ಲ ಆಕೆಗೆ ಬೆದರಿಕೆ ಹಾಕಿದ್ದಾನೆ. ಆ ಹೀರೋಯಿನ್ನು ಈ ಶಾಸಕರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಒಂದು ಕೇಸ್. ಇನ್ನೊಂದು ಹನಿ ಭಾಸ್ಕರ್ ಅಂತ ಒಬ್ಬರು ರೈಟರ್ ಇದ್ದಾರೆ ಕೇರಳದಲ್ಲಿ, ಫೇಮಸ್ ರೈಟರ್ ಹನಿ ಭಾಸ್ಕರ್ ಅನ್ನೋರು. ಆಕೆಗೂ ಕೂಡ ಈತ ಟಾರ್ಚರ್ ಕೊಟ್ಟಿದ್ದಾನೆ. ಹೇಗೆ ಆಕೆಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂದರೆ, ಆ ಹನಿ ಭಾಸ್ಕರ್ ಅನ್ನೋರು ಒಂದು ಸಲ ಶ್ರೀಲಂಕಾ ಟೂರ್ ಹೋಗಿದ್ರು. ಇನ್ಸ್ಟಾಗ್ರಾಮಲ್ಲಿ ಒಂದಿಷ್ಟು ಫೋಟೋಸ್ ವೀಡಿಯೋಸ್ ಹಾಕಿದರು. ಆತ ಆ ಇನ್ಸ್ಟಾ ಪೇಜಲ್ಲಿ ಅವರಿಗೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಟ್ರಿಪ್ಪು ವೀಡಿಯೋಗಳು ನೋಡೋದು, ಈ ಥರದ್ದೆಲ್ಲ ಸ್ಟೋರೀಸ್ ಎಲ್ಲ ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಒಂದಿಷ್ಟು ಸೆಕ್ಷುವಲ್ ಅಬ್ಯೂಸ್ ಮಾಡ್ತಕ್ಕಂಥ ಒಂದಿಷ್ಟು ಮೆಸೇಜ್ಗಳನ್ನ ಅಥವಾ ಹಾರ್ಟ್ ಇಮೋಜಿ ಕಳಿಸೋದು ಅಥವಾ ಬೇರೆ ಥರ ಸೆಕ್ಷುವಲ್ ಇನ್ಸ್ಪೈರ್ ಮಾಡೋಂಥ ಒಂದಿಷ್ಟು ಮೆಸೇಜ್ ಮತ್ತು ಇಮೇಜ್ ಕಳಿಸಿದ್ದಾನೆ. ಯಾರಿಗೆ? ಹನಿ ಭಾಸ್ಕರ್ ಅನ್ನೋ ಪತ್ರಕರ್ತೆ ರೈಟರ್ ಏನಿದ್ದಾರೆ ಆಕೆಗೆ. ಸೊ ಆ ಕೇಸು ಕೊಡೋ ಮೇಲೆ ರಿಜಿಸ್ಟರ್ ಆಗಿದೆ, 2 ಕೇಸು. ಇನ್ನೊಂದು ಕೇರಳ ರಾಜಕೀಯದಲ್ಲಿ ದೊಡ್ಡದಾಗಿ ಓಡಾಡ್ತಕ್ಕಂಥದ್ದು ಮತ್ತು ಇಷ್ಟು ಡೀಟೇಲ್ ಆಗಿ ರಿವೀಲ್ ಆಗಿಲ್ಲ ಅನ್ನೋ ಕೇಸ್ ಏನಂದರೆ, ಒಬ್ಬರು ಕೇರಳದ ಮಾಜಿ ಸಂಸದರು, ಅವರ ಮಗಳ ಜೊತೆ ಕೂಡ ಈತ ಇದೇ ರೀತಿ ಮಿಸ್ಬಿಹೇವ್ ಮಾಡಿದ್ದಾನೆ, ಟಾರ್ಚರ್ ಕೊಟ್ಟಿದ್ದಾನೆ, ಸೆಕ್ಷುವಲಿ ಅಬ್ಯೂಸ್ ಮಾಡ್ತಕ್ಕಂಥದ್ದು ಒಂದು ಕೇಸ್ ಇದೆ, 3 ಕೇಸು. ಮತ್ತು ಇನ್ನೊಂದು ರೀಸೆಂಟಾಗಿ ನಿನ್ನೆ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು ಈ ರಾಹುಲ್ MLA. ಈತ ಒಬ್ಬ ಮಹಿಳೆಯನ್ನು ಪರಿಚಯ ಮಾಡ್ಕೊಂಡಿದ್ದಾನೆ, ಆಕೆನ ಹೋಟೆಲಿಗೆಲ್ಲ ಕರೆದಿದ್ದಾನೆ, ಆಕೆ ಮೇಲೆ ಅತ್ಯಾಚಾರ ನಡೆಸಿದ್ದಾನೆ. ಆಕೆ ಪ್ರೆಗ್ನೆಂಟ್ ಆಗಿದ್ದಾಳೆ. ಪ್ರೆಗ್ನೆಂಟ್ ಆದಾಗ ಅವಳು ಮದುವೆ ಆಗು ಅಂತ ಕೇಳಿದಲ್ಲ, ಆಯಿತು ಮದುವೆ ಆಗ್ತೀನಿ ಅಂತೆಲ್ಲ ಮೊದಲು ಹೇಳಿ ಆಕೆ ಜೊತೆ ಇವನು ದೈಹಿಕ ಸಂಪರ್ಕ ಬೆಳೆಸಿದ್ದಾನೆ. ಅದಾದ ನಂತರ ಇದು ಯಾವಾಗ ವಿಕೋಪಕ್ಕೆ ಹೋಯಿತು, ಆಕಿನ್ನೇನು ಮದುವೆ ಆಗಲ್ಲ, ಇವನು ನನಗೆ ಕೈ ಕೊಡ್ತಾನೆ ಅಂತ ಗೊತ್ತಾದಾಗ ಆಕೆ ಖುದ್ದು ಕೇರಳ CM ಪಿಣರಾಯಿ ವಿಜಯನ್ ಮತ್ತು ಅಲ್ಲೇ DGPಗೆ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಈ ರೀತಿ ಕಾಂಗ್ರೆಸ್ MLA ನನ್ನನ್ನು ಯೂಸ್ ಆ್ಯಂಡ್ ಥ್ರೋ ಮಾಡ್ತಿದ್ದಾರೆ ಅಂತ. ಸೊ ಆ ಕೇಸಲ್ಲಿ ರಾಹುಲ್ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಈ ರಾಹುಲ್ ಹಿನ್ನೆಲೆ ನೋಡೋದಾದರೆ MLAದು ಈತ NSUIಯಲ್ಲಿ ಸ್ಟಾರ್ಟಿಂಗಲ್ಲಿದ್ದವನು ಮನುಷ್ಯ. 2006ರಿಂದ ಈತನ ರಾಜಕೀಯ ಶುರುವಾಯಿತು NSUIಯಲ್ಲಿ. ಅಲ್ಲಿಂದ ಶುರುವಾಗಿ ಈತ ಕೇರಳ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ. ಲಾಸ್ಟ್ ಟೈಮ್ ಪಲಕ್ಕಾಡಿಂದ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ ಅವರು. ಸೊ ಗೆದ್ದು ಒಂದು 18,000 ಚಿಲ್ಲರೆ ಓಟಲ್ಲಿ ಗೆದ್ದು ಈತ MLA ಆಗಿದ್ದ ರಾಹುಲ್ ಮಮಕೋತತ್ತಿಲ್. ಇದಾದ ನಂತರ ಈತ ಬೇರೆ ಬಿಸ್ನೆಸ್ ಏನೇನಿದೆ ಅಂದರೆ, ಈತ ಕಾಂಗ್ರೆಸ್ ಅಂದಾಗ ಮಾಮೂಲಾಗಿ ಒಬ್ಬ ಯಾವುದೇ ಕಾಂಗ್ರೆಸ್ ಅಥವಾ BJP ಯಾವುದೇ ಪಕ್ಷದಿರಲಿ ಆತ ಒಂದಿಷ್ಟು ವ್ಯವಹಾರಸ್ಥ ಆಗಿರ್ತಾನೆ ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾನೆ. ಸೊ ಈತನ ನೋಡೋದಾದರೆ ಬಿಸ್ನೆಸ್ ಒಂದು ಸಾಕಷ್ಟು ಮೆಡಿಕಲ್ ಶಾಪ್ಸ್ ಇದೆ ಮತ್ತು ಚೈಲ್ಡ್ ಕ್ಲಾತಿಂಗ್ ಅಂದರೆ ಮಕ್ಕಳದೇನು ಬಟ್ಟೆ ಶಾಪ್ಸ್ ಇದೆ. ಕೇರಳದಲ್ಲಿ ಸುಮಾರು ಕಡೆ ಈ ಥರದ್ದು ಮಕ್ಕಳದು ಬಟ್ಟೆ ಶಾಪ್ ಇದೆ. ಮತ್ತು ಇವನು ನಮ್ಮಲ್ಲಿ ಹೆಂಗೆ KMF ಇದೆ ಕೇರಳದಲ್ಲಿ, ಅದೇ ರೀತಿ ಮಿಲ್ಕ್ ಕೋಆಪ್ರೇಟಿವ್ ಸೊಸೈಟಿ ಇದೆ. ಆ ಮಿಲ್ಕ್ ಕೋಆಪ್ರೇಟಿವ್ ಸೊಸೈಟಿಯಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಈತ. ಇಲ್ಲಿ ಹೆಂಗೆ KMF ಹೆಂಗೆ ಬಿಸ್ನೆಸ್ ಮಾಡ್ತಾಯಿದ್ದೋ
ಆತ ಕೂಡ ಕೇರಳದಲ್ಲಿ ಒಂದಿಷ್ಟು ಕೇರಳ ಮಿಲ್ಕ್ ಫೆಡರೇಷನ್ನಿಂದ ಒಂದಿಷ್ಟು ಬಿಸ್ನೆಸ್ ಕೂಡ ಮಾಡ್ತಿದ್ದಾನೆ. ಅಂದರೆ ಸಾಕಷ್ಟು ಬೇರೆ ಬೇರೆ ವ್ಯವಹಾರಗಳಿದೆ. ನಿನ್ನೆ ಕೇಸಲ್ಲಿ ಏನು ಅರೆಸ್ಟ್ ಆಗಿದ್ರೆ ಆ ಮಹಿಳೆ ಹತ್ರ ಈತ ಒಂದಿಷ್ಟು ದುಡ್ಡು ತೊಗೊಂಡಿದ್ದಾನೆ. ಅಂದರೆ ಈ ಕಾಸ್ಮೆಟಿಕ್ಸ್ ಬಿಸ್ನೆಸ್ ಕೂಡ ಇದೆ ಅಂದರೆ ಇಂಪೋರ್ಟೆಡ್ ಫಾರಿನ್ನಿಂದ ಕಾಸ್ಮೆಟಿಕ್ಸ್ ಎಲ್ಲ ತರಿಸಿ ಕೇರಳದಲ್ಲಿ ರೀಟೇಲ್ ಆಗಿ ಸೇಲ್ ಮಾಡೋ ಅಂಥ ಸಾಕಷ್ಟು ಶಾಪ್ಗಳಿದೆ. ಸೊ ಈತ ಆಕೆ ಹತ್ರ ತನ್ನ ಸಾಕಷ್ಟು ಬಿಸ್ನೆಸ್ಗಳಿಗೆ MLA ಆ ಮಹಿಳೆ ಹತ್ರ ದುಡ್ಡು ಹಾಕಿಸ್ಕೊಂಡಿದ್ದಾನೆ. ಆಕೆ ಮೋಸ್ಟ್ಲಿ ಒಳ್ಳೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋಂಗೆ ಕಾಣಿಸ್ತಾರೆ. ಆ ಮಹಿಳೆ ಏನಕ್ಕೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸಿದ್ದಾರೆ. ಸೊ ಆ ಮಹಿಳೆ ಹತ್ರ ಈತ ಸಾಕಷ್ಟು ದುಡ್ಡನ್ನು ಪಡೆದಿದ್ದಾನೆ. ಅಂದರೆ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಲಿ ತನಗೇನೋ ಸಹಾಯ ಆಗಬೇಕು ಅಥವಾ ಒಳ್ಳೇದಾಗಬೇಕು ಒಂದಿಷ್ಟು ಅಂತ ಕೇಳ್ಕೊಂಡು ಹೋದಾಗ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು ನಿಜಕ್ಕೂ ದುರದೃಷ್ಟಕರ, ನಾಚಿಕೆ ಆಗಬೇಕು, ಹೇಸಿಗೆ ತಿನ್ನೋ ಕೆಲಸ ಇದು. ಸೊ ಕರ್ನಾಟಕದಲ್ಲಿ ಹಿಂದೆ ಈ ರೀತಿ ಸಾಕಷ್ಟಾಗಿದೆ. ಒಬ್ಬ IPS ಆಫೀಸರ್ ಮೇಲೆ ಕೂಡ ಒಂದು ಮಹಿಳೆ ಜೊತೆ ಒಂದು ಸಂಬಂಧ ಇತ್ತು. ಆ ಮಹಿಳೆ ಮತ್ತು ಆ IPS ಆಫೀಸರ್ನ ಇಬ್ಬರು ವಿಡಿಯೋಗಳು ಆ ಮಹಿಳೆ ಗಂಡನ ಕೈಲಿ ಹಾಕೊಳ್ತು. ಅದು ಕಂಪ್ಲೇಂಟ್ ಕೊಟ್ಟರು, ಅವ್ರು ಸಸ್ಪೆಂಡ್ ಆದರು. ಈಗ IPS ಆಫೀಸರ್ ಡ್ಯೂಟಿಲಿದ್ದಾರೆ. ಅದೊಂದು ಕೇಸ್. ಅಂದರೆ ಈ ರೀತಿ ಸಾಕಷ್ಟು ನಾವು ಕೇಸ್ ನೋಡ್ತಾ ಇರ್ತೀವಿ ಟಿವಿಗಳಲ್ಲಿ. ಯಾರೋ ಮಹಿಳೆ ಒಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾಳೆ, ಇನ್ಸ್ಪೆಕ್ಟ್ರ್ ಆ ಲೇಡಿನ ಕ್ಯಾಚ್ ಹಾಕೊಳ್ಳೋ ಅಂಥದ್ದು, ಈ ಥರದ್ದೆಲ್ಲ ಸಾಕಷ್ಟು ಘಟನೆಗಳಿದೆ. ಸಸ್ಪೆಂಡ್ ಆಗಿದ್ದಾರೆ. ಬೆಂಗಳೂರಲ್ಲೂ ನಾವು ಸಾಕಷ್ಟು ಕೇಸ್ಗಳು ನೋಡಿದ್ವಿ. ಮತ್ತು ಕರ್ನಾಟಕದಲ್ಲಿ ಏನು ಕಡಿಮೆ ಇಲ್ಲ. ನಾವು ಹಾಸನದ ಪ್ರಜ್ವಲ್ ರೇವಣ್ಣ ನೋಡ್ತೀವಿ. ಆತ ನೋಡಿ ಸಾಕಷ್ಟು ಮಹಿಳೆಯರಿಗೆ, ಯುವತಿಯರಿಗೆ, ಅಧಿಕಾರಿಗಳನ್ನೆಲ್ಲ ಬೆದರಿಸಿ ಯಾವ ರೀತಿ ಮಿಸ್ಯೂಸ್ ಮಾಡ್ಕೊಂಡು ಇವತ್ತು ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅದು ಗೊತ್ತು. ಸೊ ಮಗನ ಪರ ವಹಿಸೋಕೆ ಹೋಗಿ ರೇವಣ್ಣ ಕಥೆ ಏನಾಯಿತು. ಸೊ ರೆಗ್ಯುಲರ್ ನೀವು ಅವಾಗ ನೋಡ್ತಾ ಇರ್ತೀರಾ. ಹೀಗೆ ರಮೇಶ್ ಜಾರಕಿಹೊಳಿದು CD ಕೇಸ್. ಸೊ ಅಲ್ಲಿ ಯಾವುದೋ ಅವ್ರದ್ದೇ ಸಮುದಾಯದ ಯುವತಿಯನ್ನು ಆತ ರಮೇಶ್ ಜಾರಕಿಹೊಳಿ ಮಿಸ್ಯೂಸ್ ಮಾಡ್ಕೊಂಡ್ರು. ಈ ಥರದ ಕೇಸು ಸಾಕಷ್ಟು ಕೇಸುಗಳು ನೋಡ್ತೀರಾ. ನಾನು ಇಲ್ಲಿ ಏನಕ್ಕೆ ಹೇಳಕ್ಕೆ ಹೊರಟಿರೋದು ಅಂದರೆ, ಯಾವುದೇ ಆಫೀಸರ್ ಆಗಲಿ ಅಥವಾ ಜನಪ್ರತಿನಿಧಿ ಆಗಲಿ ಯಾರಾದರೂ ನಿಮ್ಮ ಹತ್ರ ನಮಗೊಂದು ಅಷ್ಟು ಸಹಾಯ ಮಾಡಿ, ನಮ್ಮ ಸಮಸ್ಯೆ ಬಗೆಹರಿಸಿ, ಸಹಾಯ ಅಲ್ಲ ಅದು ಸಹಾಯ, ನಿಮ್ಮ ಕರ್ತವ್ಯ ಅದು. ಓಟಾಗಿ ಗೆಲ್ಸಿರ್ತಾರೆ, ನೀವು ಅವ್ರ ಸೇವೆ ಮಾಡಬೇಕು. ಆ ಸೇವೆಯನ್ನು ಕೇಳ್ಕೊಂಡು ಬಂದಿರತಕ್ಕಂತಹ ಹುಡುಗಿರನ್ನ ಅಥವಾ ಮಹಿಳೆಯರನ್ನ ಈ ರೀತಿ ಮಿಸ್ಯೂಸ್ ಮಾಡ್ಕೊಂಡು ನೀವು ಅವ್ರನ್ನೆಲ್ಲ ಬೀದಿಗೆ ತಳ್ಳೋಂಥದ್ದು, ಕೊನೆಗೆ ಅವ್ರಿಗೆ ಕೊಲೆ ಬೆದರಿಕೆ ಅಂಥದ್ದು, ನೀನು ಮುಗಿಸ್ಬಿಡ್ತೀನಿ ಅಂತಕ್ಕಂಥದ್ದು ಯಾವ ನ್ಯಾಯ ಹೇಳಿ ನೋಡೋಣ. ಹಾಗಾಗಿ ಒಂದಿಷ್ಟು ಓಟ್ ಹಾಕ್ಸ್ಕೊಂಡು ಗೆದ್ದಿರ್ತೀರ, ಒಳ್ಳೆ IAS KS ಮಾಡಿಬಿಟ್ಟು ಒಳ್ಳೊಳ್ಳೆ ಆಫೀಸ್ ಆಗಿರ್ತೀರ. ಸರ್ವಿಸ್ ಮಾಡೋದು ನಿಮ್ಮ ಕರ್ತವ್ಯ. ಜನಕ್ಕೆ ಒಳ್ಳೇದು ಮಾಡಿ, ಆಯಿತಾ? ಆವಾಗ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ಸುಮ್ಮನೆ ಈ ಥರ ಕಾಂಜಾ ಪಿಂಜಿ ಕೆಲಸಗಳನ್ನೆಲ್ಲ ಮಾಡಿ ಜೈಲಲ್ಲಿ ಮುದ್ದೆ ಮುರಿಯೋ ಕೆಲಸನ ಯಾರು ಮಾಡಬೇಡಿ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.